ತೇಜಸ್ವಿ ಸೂರ್ಯ ಭೇಟಿ ವೇಳೆ ತೇಜಸ್ವಿನಿ ಹೇಳಿಕೆಯನ್ನ ನೀಡಿದ್ರು. ನಮಗೆ ನಮ್ಮ ಸಿದ್ಧಾಂತ ಯಾವಾಗಲೂ ಕೂಡ ಮುಂದೆ ಇರುತ್ತೆ, ಕಾರ್ಯಕರ್ತರು 25 ವರ್ಷಗಳಿಂದ ದುಡಿಯುತ್ತಿದ್ದಾರೆ ಅಂತ ತೇಜಸ್ವಿನಿ ಅನಂತಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ತೇಜಸ್ವಿ ಸೂರ್ಯ ಭೇಟಿಯ ಸಂದರ್ಭದಲ್ಲಿ ನಮಗೆ ನಮ್ಮ ಸಿದ್ಧಾಂತ ಯಾವಾಗಲೂ ಕೂಡ ಮುಂದೆ ಇರುತ್ತೆ, ಕಳೆದ 25 ವರ್ಷಗಳಿಂದಲೂ ಕೂಡ ಕಾರ್ಯಕರ್ತರು ಬಿಜೆಪಿ ಪರವಾಗಿ ಸತತವಾಗಿ ದುಡಿತಾ ಇದ್ದಾರೆ ಅಂತ ಕೂಡ ಅವರು ಹೇಳಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹೀಗಾಗಿ ದುಃಖ ಹೇಳಿಕೊಂಡಿದ್ದಾರೆ ಅಂತ ತೇಜಸ್ವಿನಿ ಅವರು ಹೇಳ್ತಾ ಇರುವಂತದ್ದು. ನಾವು ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿರಬೇಕು, ದೇಶ ಮೊದಲು, ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಬೇಕಾಗಿದೆ ಅಂತ ಕೂಡ ಅವರು ಹೇಳಿರುವಂತದ್ದು. ಸಣ್ಣ ಪುಟ್ಟ ಅಸಮಾಧಾನ ಇದ್ರೂ ಕೂಡ ಜೊತೆಗಿರ್ಬೇಕು, ಮಾತನಾಡಲು ಹೊರಟ ತೇಜಸ್ವಿಯನ್ನ ತಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ತೇಜಸ್ವಿನಿ ಅವರು ಇದು ವಾದ ಮಾಡುವಂತ ಸ್ಥಳವಲ್ಲ ಅಂತ ತೇಜಸ್ವಿನಿ ಅವರು ಇದೇ ಒಂದು ಸಂದರ್ಭದಲ್ಲಿ ತೇಜಸ್ವಿ ಮಾತನಾಡಲು ಹೋದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಮುಖವಾಗಿ 25 ವರ್ಷಗಳಿಂದ ಸತತವಾಗಿ ಬಿಜೆಪಿಯ ಕಾರ್ಯಕರ್ತರು ಈ ಒಂದು ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ನಾವು ದೇಶದ ಮತ್ತೆ ನರೇಂದ್ರ ಮೋದಿಯ ಪರವಾಗಿದ್ದೇವೆ, ಪಕ್ಷದ ಪರ ಪ್ರಚಾರದಲ್ಲಿ ತೊಡಗಿಕೊಳ್ಳೋಣ ಅಂತ ಇದೇ ವೇಳೆ ಆಕ್ರೋಶಗೊಂಡಂತಹ ಕಾರ್ಯಕರ್ತರು ಆಕ್ರೋಶಗೊಂಡರು. ತೇಜಸ್ವಿನಿ ಅನಂತಕುಮಾರ್ ಅವರ ಪರವಾಗಿ ಜಯಘೋಷಗಳನ್ನ ಕೂಡ ಕೂಗ್ತಾ ಇದ್ರು. ತೇಜಸ್ವಿಗೆ ಗೋ ಬ್ಯಾಕ್ ಅಂತ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅನಂತಕುಮಾರ್ ಬೆಂಬಲಿಗರಿಂದ ಗೋ ಬ್ಯಾಕ್ ತೇಜಸ್ವಿ ಅನ್ನುವ ಘೋಷಣೆಗಳು ಕೂಡ ಮೊಳಗಿದ್ವು. ತೇಜಸ್ವಿ ಸೂರ್ಯ ವಿರುದ್ಧ ಗೋ ಬ್ಯಾಕ್ ಘೋಷಣೆಗಳನ್ನ ಕೂಗಿದ್ರು. ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಅವರು ಟಿಕೆಟ್ ಘೋಷಣೆ ಆದ ನಂತರ ಬಿಎಸ್ವೈ ನಿವಾಸಕ್ಕೆ ತೆರಳಿ ಬಿ ಫಾರ್ಮ್ ಅನ್ನ ಪಡೆದು ಬಂದ ನಂತರ ಸೀದಾ ಅವರು ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ ಬಂದರು. ಅವರ ಸಂಬಂಧಿ ಶಾಸಕರಾಗಿರುವಂತಹ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಒಂದು ಒಳಪಡುವಂತ ಬಸವನಗುಡಿ ಶಾಸಕರಾಗಿರುವಂತಹ ರವಿ ಸುಬ್ರಹ್ಮಣ್ಯ ಅವರ ಜೊತೆಗೆ ಬಂದು ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ ತೆರಳಿ ಅವರಿಗೆ ಮನವಿಯನ್ನ ಕೂಡ ಮಾಡಿಕೊಂಡು ತೇಜಸ್ವಿ ಸೂರ್ಯ ಆಯ್ಕೆ ಹಿಂದೆ ಬಿಎಲ್ ಸಂತೋಷ್ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಂತೋಷ್ ಟಾರ್ಗೆಟ್ ಮಾಡಿದ್ದು ಅಶೋಕ್ರನ್ನ ಅಂತ ಕೂಡ ಹೇಳಲಾಗ್ತಾ ಇದೆ. ಅಶೋಕ್ ಕಟ್ಟಿ ಹಾಕಲು ತೇಜಸ್ವಿ ಸೂರ್ಯಗೆ ಟಿಕೆಟ್ ಅನ್ನ ಕೊಡಿಸಲಾಯ್ತಾ ಅನ್ನುವ ಪ್ರಶ್ನೆ ಕೂಡ ಇರುವಂತದ್ದು. ಇಲ್ಲಿ ನೋಡ್ತಾ ಇದೀವಿ, ಈ ಟಿಕೆಟ್ ನ ಹಿಂದೆ ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳು ಕೂಡ ಇದೆ, ಟಾರ್ಗೆಟ್ಗಳು ಕೂಡ ಇದೆ. ಅದು ಬಿಜೆಪಿಯಲ್ಲಿ ಇರುವಂತ ಆಂತರಿಕ ಏನ್ ಸೃಷ್ಟಿಯಾಗಿರುವಂತ ಭಿನ್ನಮತಗಳು ಇಲ್ಲಿ ಸ್ಫೋಟವಾಗ್ತಾ ಇರುವಂತದ್ದು. ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡಿಸಿದ್ದೆ ಬಿಎಲ್ ಸಂತೋಷ್ ಅವರು, ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಇವರು ಬಿಎಲ್ ಸಂತೋಷ್ ಅವರು ಹೇಳಿರುವಂತಹ ಅಭ್ಯರ್ಥಿಗೆ ಇಲ್ಲಿ ಮಣೆಯನ್ನ ಹಾಕಲಾಗಿರುವಂತದ್ದು. ಆರ್ ಅಶೋಕ್ರಿಂದ ಬೆಂಗಳೂರು ಹಿಡಿತವನ್ನ ತಪ್ಪಿಸಬೇಕು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಅನ್ನ ಹೆಣೆಯಲಾಗಿದೆಯಂತೆ. ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿದೆ ಅಶೋಕ್ ಅವರ ಕ್ಷೇತ್ರ ಪದ್ಮನಾಭನಗರ. ಅನಂತಕುಮಾರ್ ನಿಧನದ ಬಳಿಕ ಅಶೋಕ್ ಕಂಟ್ರೋಲ್ ನಲ್ಲಿತ್ತು ಬೆಂಗಳೂರು. ಸೊ ಹೀಗಾಗಿ ದಕ್ಷಿಣವನ್ನ ತನ್ನ ನಿಯಂತ್ರಣಕ್ಕೆ ಪಡೆದಿದ್ರು ಅಶೋಕ್ ಅವರು. ಯಾಕೆಂದ್ರೆ ಇಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅಂತ ಬಂದಂತಹ ಸಂದರ್ಭದಲ್ಲಿ 8 ಕ್ಷೇತ್ರಗಳು ಒಳಪಡ್ತವೆ. ಈ 8 ಕ್ಷೇತ್ರದಲ್ಲಿ 5 ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರೇ ಇದ್ದಾರೆ. ಅಶೋಕ್ ಕಟ್ಟಿ ಹಾಕಲು ತೇಜಸ್ವಿ ಸೂರ್ಯಗೆ ಟಿಕೆಟ್ ಅನ್ನ ಕೊಡಿಸಲಾಗಿದೆ ಅಂತ ಕೂಡ ಇಲ್ಲಿ ಈಗ ಆಲ್ರೆಡಿ ಚರ್ಚೆ ಆರಂಭವಾಗಿದೆ ಬಿಜೆಪಿ ವಲಯದಲ್ಲಿ. ಅಶೋಕ್ಗೆ ಕೆಡ್ಡ ತೋಡಿದ್ರ ಬಿಎಲ್ ಸಂತೋಷ್ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆಂದ್ರೆ ಬೆಂಗಳೂರು ಸಾಮ್ರಾಟ್ ಅಂತಾನೆ ಕರೀತಾರೆ ಆರ್ ಅಶೋಕ್ ಅವರಿಗೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಈ ಒಂದು ಟಿಕೆಟ್ ಕೊಡಿಸುವ ಒಂದು ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಇದರಲ್ಲಿ ಮಾಸ್ಟರ್ ಪ್ಲಾನ್ಗಳು, ಟಾರ್ಗೆಟ್ಗಳು, ಆಂತರಿಕ ಭಿನ್ನಮತಗಳು ಕೂಡ ಕಾಣಿಸ್ತಾ ಇದೆ. ಅದು ಅಶೋಕ್ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತು ಅಂತ. ಪೃಥ್ವಿರಾಜ್, ಈಗಾಗಲೇ ಉತ್ತರದಲ್ಲಿ ಅಶೋಕ್ ವಿರುದ್ಧ ಡಿ.ವಿ. ಸದಾನಂದಗೌಡರು ಇದ್ದಾರೆ. ಇನ್ನೊಂದು ಕಡೆ ದಕ್ಷಿಣದಲ್ಲಿ ಆರ್ ಅಶೋಕ್ ರವರ ಹಿಡಿತವನ್ನು ತಪ್ಪಿಸಲು ಇದೀಗ ಬಿಎಲ್ ಸಂತೋಷ್ ರವರು ಆರ್ ಅಶೋಕ್ ಕೆಡ್ಡ ತೋರಿಸಿರುವಂತದ್ದು. ಒಂದು ಕಡೆ ತೇಜಸ್ವಿ ಸೂರ್ಯರವರನ್ನ ಕಣಕ್ಕಿಳಿಸುವ ಮುಖಾಂತರ ಯುವಕನನ್ನ ಬೆಳೆಸಿದಂತಾಗುತ್ತೆ ಮತ್ತು ಇನ್ನು 25ರಿಂದ 30 ವರ್ಷ ಪಕ್ಷವನ್ನು ಕಟ್ಟಿ ಬೆಳೆಸಲು ಕೂಡ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಅವರ ವಾದ ಆಗಿರುವಂತದ್ದು. ಈ ಎಲ್ಲದರ ನಡುವೆ ಆರ್ ಅಶೋಕ್ ಮತ್ತು ಬಿಎಲ್ ಸಂತೋಷ್ ರವಿನ ಶೀತಲ ಸಮರಕ್ಕೆ ಪರಿಣಾಮ ಇದೀಗ ಬೆಂಗಳೂರು ದಕ್ಷಿಣದಲ್ಲಿ ಪದ್ಮನಾಭನಗರ ಕ್ಷೇತ್ರ ಕೂಡ ಬರೋದ್ರಿಂದ ಆರ್ ಅಶೋಕ್ ರವರನ್ನು ಕಟ್ಟಿ ಹಾಕಲು ತೇಜಸ್ವಿ ಸೂರ್ಯರಂತ ಯುವಕರೇ ಬೆಸ್ಟ್ ಅನ್ನೋದು ಬಿಎಲ್ ಸಂತೋಷ್ ಲೆಕ್ಕಾಚಾರ ಆಗಿತ್ತು. ನಿನ್ನೆ ನಡೆದಂತ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಬಿಎಲ್ ಸಂತೋಷ್ ಅವರು ಪ್ರಸ್ತಾಪ ಮಾಡಿರುವಂತಹ ತೇಜಸ್ವಿ ಸೂರ್ಯ ಹೆಸರು ಬಂದಂತ ಸಂದರ್ಭದಲ್ಲೂ ಕೂಡ ಬಿಎಲ್ ಸಂತೋಷ್ ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಯಾವುದೇ ಸಲಹೆಗಳನ್ನು ಕೊಟ್ಟರು ಕೂಡ ಅದು ಪಕ್ಷದ ಹಿತದೃಷ್ಟಿಯಿಂದ ಅದು ಒಳ್ಳೆಯದೇ ಆಗಿರುತ್ತೆ ಮತ್ತು ಪಕ್ಷಕ್ಕೆ ಅದು ಅನುಕೂಲ ಆಗುತ್ತೆ ಎಂಬ ಮಾತನ್ನು ಕೂಡ ಹೇಳಿದ್ರು. ಅಲ್ಲದೆ ಪ್ರಮುಖವಾಗಿ ತೇಜಸ್ವಿ ಸೂರ್ಯರವರನ್ನು ಕೂಡ ಅವರು ಯುವಕನಾಗಿದ್ದಾನೆ ಮತ್ತು ಯುವ ಮೋರ್ಚಾದಲ್ಲಿ ಇರುವಂತವನು ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪಕ್ಷ ಮತ್ತು ಏನು ಸಂಘದ ಬಗ್ಗೆ ಪ್ರತಿಪಾದಕನಾಗಿದ್ದಾನೆ. ಮತ್ತೆ ಮುಂದಿನ ದಿನಗಳಲ್ಲಿ ಪಕ್ಷ
ಸಮಾವೇಶಕ್ಕೂ ಕೂಡ ಇಂಥ ಯುವಕರನ್ನು ಬೆಳೆಸೋದ್ರಿಂದ ಅನುಕೂಲ ಆಗುತ್ತೆ ಎಂಬ ಒಂದು ಏನು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಅನಿವಾರ್ಯವಾಗಿ ಒಂದು ಕಡೆ ಉತ್ತರದಲ್ಲಿ ಸದಾನಂದ ಗೌಡರು ಅಶೋಕವನ್ನು ಕಟ್ಟಿ ಹಾಕಲಿದ್ದಾರೆ, ಮತ್ತೊಂದು ದಕ್ಷಿಣದಲ್ಲಿ ಆರ್ ಅಶೋಕರನ್ನು ಕಟ್ಟಿ ಹಾಕಲು ಯುವಕರನ್ನು ಬೆಳೆಸುವ ಮುಖಾಂತರ, ಯುವಕನಿಗೆ ಟಿಕೆಟ್ ಕೊಡುವ ಮುಖಾಂತರ ಅಶೋಕರನ್ನ ಕೆಡ್ಡಗೆ ಕೆಡವಲು ಸಂತೋಷ್ ಅವರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು. ಇದರ ಭಾಗವಾಗಿ ಅಶ್ವಥ್ ನಾರಾಯಣ ರವರು ಕೂಡ ಬೆಂಗಳೂರು ಗ್ರಾಮಾಂತರ ಟಿಕೆಟ್ ಕೊಡಿಸುವಲ್ಲೂ ಕೂಡ BL ಸಂತೋಷ್ ಅವರು ಸಕ್ಸಸ್ ಆದ್ರು ಅಂತಲೇ ಹೇಳಲಾಗ್ತದೆ. ಒಟ್ಟಿನಲ್ಲಿ BL ಸಂತೋಷ್ ಅವರು ತೇಜಸ್ವಿ ಅವರಿಗೆ ಟಿಕೆಟ್ ಕೊಡಿಸಲು ಹೋಗಿ ಇದೀಗ ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸುವ ಮುಖಾಂತರ ಈಗ ಪಕ್ಷದೊಳಗೆ ಆಂತರಿಕ ಏನು ಗುದ್ದಾಟ ಆರಂಭವಾಗಿರುವಂತದ್ದು. ಜೊತೆಗೆ ಈಗಾಗಲೇ ಶೀತಲ ಸಮರ ಕೂಡ ಆರಂಭವಾಗಿರೋದು. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.